ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಕಾರವಾರದ ಕುರುಮಗಡ ಜಾತ್ರೆ ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅರಬ್ಬಿ ಸಮುದ್ರದ ಮಧ್ಯ ಕುರುಮಗಡ ದ್ವೀಪದಲ್ಲಿ ನಡೆಯುವಂಥ ನರಸಿಂಹ ದೇವರ ಜಾತ್ರೆ ಇದು. ಈ ನರಸಿಂಹಸ್ವಾಮಿ ನಮ್ಮ ಮೀನುಗಾರರ ಆರಾಧ್ಯ ದೇವರಾಗಿದ್ದಾರೆ. ಹಾಗೆ ನೀವು ನೋಡ್ಬೋದು, ಇಲ್ಲಿ ನಿಂತ್ಕೊಂಡಿರುವ ಎಲ್ಲ ಬೋಟು ಇವತ್ತು ಕುರುಮಗಡ ಜಾತ್ರೆಗೆ ಹೋಗಲಿಕ್ಕೆ ಅಲಂಕಾರ ಮಾಡಿ ಪೂರ್ತಿ ಸಜ್ಜಾಗಿ ನಿಂತಿದೆ. ಪ್ರತಿ ವರ್ಷ ಜನವರಿ ತಿಂಗಳ ಹುಣ್ಣಿಮೆಯ ದಿನ ಈ ಕುರುಮಗಡ ಜಾತ್ರೆ ನಡೆಯುತ್ತೆ. ಹಾಗೆ ಭಕ್ತರನ್ನ ಉಚಿತವಾಗಿ ಬೋಟ್ನಿಂದ ಕುರುಮಗಡ ದ್ವೀಪಕ್ಕೆ ಕರೆತಂದು ಅವರನ್ನು ಸುರಕ್ಷಿತವಾಗಿ ವಾಪಸ್ ತೆರಳಲು ಶ್ರಮಿಸಿದ ಸ್ಥಳೀಯ ಮೀನುಗಾರರಿಗೆ ಅವರ ಈ ನಿಸ್ವಾರ್ಥ ಸೇವೆಗೆ ನನ್ನದೊಂದು ನಮನ. ಕಣ್ಣು ಹಾಯಿಸಿದಷ್ಟು ನೀಲಿಯ ಸಮುದ್ರ. ನನಗಂತೂ ನನ್ನ ಬಾಲ್ಯದ ದಿನ ನೆನಪಾಯಿತು. ಚಿಕ್ಕವಳಿದ್ದಾಗ ನನ್ನ ಫ್ಯಾಮಿಲಿ ಜೊತೆ ಪ್ರತಿ ವರ್ಷ ಕುರುಮಗಡ ಜಾತ್ರೆಗೆ ಬರ್ತಿದ್ದೆ. ಆ ದಿನಗಳು ನೆನಪಾಗಿ ಮನಸ್ಸಿಗೆ ತುಂಬ ಖುಷಿಯಾಯಿತು. ಸಾವಿರಾರು ಜನ ಸೇರುವಂತಹ ಕುರುಮಗಡ ಜಾತ್ರೆ ನಮ್ಮದು. ಪಕ್ಕದ ಗೋವಾ, ಮಹಾರಾಷ್ಟ್ರ ಹಾಗೆ ಹಲವು ಕಡೆಯಿಂದ ಭಕ್ತರು ಬಂದು ತಮ್ಮ ಹರಕೆಯನ್ನು ದೇವರಿಗೆ ಒಪ್ಪಿಸ್ತಾರೆ, ಹಾಗೆ ದರ್ಶನವನ್ನು ಪಡ್ಕೊಳ್ತಾರೆ. ಇದೊಂದು ವಿಶೇಷವಾದ ಜಾತ್ರೆ. ಕೂರ್ಮ ಎಂದರೆ ಆಮೆ, ಗಡ ಎಂದರೆ ಗುಡ್ಡ. ನಡುಗಡ್ಡೆಯು ಆಮೆಯ ಆಕಾರದಲ್ಲಿರುವ ಕಾರಣ ಈ ದ್ವೀಪಕ್ಕೆ ಕುರುಮಗಡ ದ್ವೀಪ ಅಂತ ಹೆಸರು. ಗೊತ್ತಾಯ್ತಲ್ಲ? ಬನ್ನಿ ಹಾಗಾದರೆ ತಡ ಮಾಡದೆ ದೇವ್ರ ಬಗ್ಗೆ ತಿಳ್ಕೊಳ್ಳೋಣ. ಸುಮಾರು 300-350 ವರ್ಷಗಳ ಹಿಂದೆ ಕಾರವಾರದ ಕಡ್ವಾಡಿ ಎಂಬ ಊರಿನಲ್ಲಿರುವ ಒಂದು ಸಪ್ರಿಯ ಬ್ರಾಹ್ಮಣ ಕುಟುಂಬಸ್ಥರ ಮನೆಗೆ ಒಬ್ಬ ಯೋಗಿ ಸಾಧು ಬಂದು ಕೆಲವು ದಿನ ಅವರ ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಾರೆ. ಒಂದು ದಿನ ಆ ಸಾಧುಗಳು ನನಗೆ ಇಲ್ಲಿನ ಸಂಗಮ ಸ್ಥಾನ ನೋಡಬೇಕು ಎಂದು ತಿಳಿಸಿದರು. ಆಗ ಈ ಕುಟುಂಬಸ್ಥರು ಅವರಿಗೆ ಕೋಡಿ ಭಾಗದಲ್ಲಿರುವ ಅರಬ್ಬಿ ಸಮುದ್ರ ಹಾಗೂ ಕಾಳಿ ನದಿ ಸಂಗಮಕ್ಕೆ ಕರೆದುಕೊಂಡು ಹೋದರು. ಅಲ್ಲಿ ಅವರು ಸಮುದ್ರ ಸ್ನಾನಕ್ಕೆಂದು ನೀರಿನಲ್ಲಿ ಇಳಿದು ಸುದರ್ಶನ ಸಾಲಿಗ್ರಾಮವನ್ನು ಹೊರಗೆ ತೆಗೆದರು. ಇದು ಶಕ್ತಿಶಾಲಿ ನರಸಿಂಹದೇವರ ಸಾಲಿಗ್ರಾಮ ಎಂದು ತಿಳಿಸಿ, ಇದು ನಿಮ್ಮ ಮನೆತನದ ಉದ್ಧಾರ ಮಾಡುವುದು ಅಲ್ಲದೆ ಎಲ್ಲ ಭಕ್ತರ ಕೋರಿಕೆಯನ್ನು ಈಡೇರಿಸುತ್ತದೆ ಅಂತ ಹೇಳಿ ದೂರದಲ್ಲಿ ಕಾಣುವ ಕುರುಮಗಡ ದ್ವೀಪವನ್ನು ತೋರಿಸಿ, ಈ ದಿನ ಅಂದರೆ ಶಾಕಂಭರಿ ಪೂರ್ಣಿಮೆಯ ದಿವಸ ವರ್ಷಕ್ಕೊಮ್ಮೆ ಈ ಸಾಲಿಗ್ರಾಮವನ್ನು ತೆಗೆದುಕೊಂಡು ಅಲ್ಲಿಗೆ ಹೋಗಿ ಪೂಜೆ ಸಲ್ಲಿಸಬೇಕು ಅಂತ ಹೇಳಿ ಅಲ್ಲಿಂದ ಹೊರಟರು. ಬಹಳ ಶಕ್ತಿಶಾಲಿ ನರಸಿಂಹ ದೇವರು. ಇಲ್ಲಿ ವಿಶೇಷ ಪೂಜೆ ಏನಂತಂದರೆ ಭಕ್ತರು ಬಾಳೆಗೊನೆಯನ್ನು ಒಪ್ಪಿಸುತ್ತಾರೆ, ಹಾಗೆ ತುಲಾಭಾರ ನಡೆಯುತ್ತೆ, ಅಭಿಷೇಕಗಳು ನಡೆಯುತ್ತೆ. ಇವೆಲ್ಲ ಇಲ್ಲಿನ ವಿಶೇಷ ಪೂಜೆಗಳು. ಇಫ್ ಯು ಆರ್ ಅ ಕಾರ್ವಾರಿಯನ್, ಡೆಫಿನೆಟ್ಲಿ ಯು ಮೈಟ್ ಹ್ಯಾವ್ ಹರ್ಡ್ ಅಬೌಟ್ ದಿಸ್. ನಿಮ್ಮ ಅಜ್ಜಿ ಅಜ್ಜ ನಿಮ್ಮನೆ ಹಿರಿಯರು ಹೇಳೇ ಇರ್ತಾರೆ ನಿಮಗೆ. ಮೊದಲೆಲ್ಲ ಕುರುಮಗಡ ಜಾತ್ರೆಗೆ ಭಟ್ರು ಸಮುದ್ರದ ಮೂಲಕ ಬಾಳೆ ಎಲೆ ಮೇಲೆ ಕೂತ್ಕೊಂಡು ದ್ವೀಪದ ತನಕ ಹೋಗಿ ದೇವ್ರಿಗೆ ಪೂಜೆ ಮಾಡಿ ಬರ್ತಿದ್ರು ಅಂತ. ಅಷ್ಟು ಸತ್ಯದ ದೇವರು ನಮ್ಮ ಕುರುಮಗಡದ ಉಗ್ರ ನರಸಿಂಹ ದೇವರು. ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್, ಬಾಯ್.